ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರೀತಿಯ ಸಹೋದರಿ ಸಹೋದರರೇ, ದೇವಭಕ್ತರೇ, ನಿಮ್ಮೆಲ್ಲರನ್ನ ಮತ್ತೊಂದು ಶುಭ ದಿನದಲ್ಲಿ ಕರ್ತನ ಕೃಪೆಯಿಂದ ವಾಕ್ಯದೊಟ್ಟಿಗೆ ಸಂಧಿಸುವುದರಲ್ಲಿ ನಾನು ಸಂತೋಷಿಸುತ್ತೇನೆ. ನೀವು ಕೂಡ ಸಂತೋಷದಿಂದಿದ್ದೀರಲ್ವ? ಚೆನ್ನಾಗಿದ್ದೀರಲ್ವ? ದೇವರ ಕೃಪೆ ಕರುಣೆ ಲಭಿಸ್ತಾ ಇದೆಯಲ್ವ? ಅದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ಪ್ರತಿನಿತ್ಯ ಒಂದು ಹೊಸ ಸಂದೇಶ, ಹೊಸ ಹುರುಪು, ಹೊಸ ಆಲೋಚನೆಗಳಿಂದ ದೇವರು ನಮ್ಮೆಲ್ಲರೊಟ್ಟಿಗೆ ಮಾತನಾಡ್ತಾ ಇದ್ದಾರೆ. ವಾಕ್ಯವನ್ನು ಬೋಧಿಸುವಂಥ ನನ್ನೊಟ್ಟಿಗೂ ಕೇಳುವಂಥ ನಿಮ್ಮೊಟ್ಟಿಗೂ ದೇವರು ಅನೇಕ ಕಾರ್ಯಗಳಿಂದ ನಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದಾರೆ. ಅದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ದೊಡ್ಡ ಸಂದೇಶಗಳನ್ನು ಸಿದ್ಧಪಡಿಸುವುದು ಸುಲಭವಲ್ಲ, ಆದರೂ ಕೂಡ ದೇವರಾತ್ಮನು ಆಲೋಚನೆಗಳನ್ನು ಕೊಡುತ್ತಾ ಇದ್ದಾನೆ. ದೇವಜನವೇ, ಈ ದಿನ ನನ್ನ ಆಲೋಚನೆ ಮಾಡುತ್ತಿದ್ದಾಗ ದೇವರಾತ್ಮನು ಕೆಲವು ವಿಚಾರಗಳನ್ನು ನನಗೆ ತಿಳಿಯಪಡಿಸಿದರು. ಅವು ನಿಮಗೂ ನನಗೂ ಬಹಳ ಪ್ರಾಮುಖ್ಯವಾದಂಥ ಕಾರ್ಯಗಳು. ಕೆಲವು ಕಾರ್ಯಗಳು ನಾವು ಆಶೀರ್ವಾದವನ್ನು ನೋಡಬಾರದು, ಬದಲಾಗಿ ಅದು ನಮ್ಮನ್ನು ಶಾಪಕ್ಕೂ ಒಂದು ವೇಳೆ ಆಶೀರ್ವಾದ ಹೀನತೆಗೂ ನಡೆಸದೇ ಇದ್ದರೆ ಸಾಕಾಗುತ್ತೆ. ಉದಾಹರಣೆಗೆ, ನೀವು ಒಂದು ಮರವನ್ನು ಎಲ್ಲೇ ಆದರೂ ಬಿಟ್ಟರೆ ಅದು ಏನು ಮಾಡುತ್ತೆ? ಗೆದ್ದಲು ಹತ್ತು ಬಿಡುತ್ತದೆ. ಒಂದೇ ಕಡೆಯಲ್ಲಿದ್ದಂಥ ಮರಕ್ಕೆ ಗೆದ್ದಲು ಹತ್ತುತ್ತದೆ. ಒಂದೇ ಕಡೆಯಲ್ಲಿರುವಂಥ ಕಬ್ಬಿಣಕ್ಕೂ ಕೂಡ ತುಕ್ಕು ಹಿಡಿಯುತ್ತದೆ. ಒಂದೇ ಕಡೆಯಲ್ಲಿ ನಿಂತಿರುವಂಥ ನೀರು ಕೊಳಚೆ ನೀರಾಗ್ಬಿಡುತ್ತದೆ. ಎಲ್ಲೇ ಒಂದೇ ಕಡೆಯಲ್ಲಿ ನಾವೇನಾದರೂ ಇಟ್ಟಿದ್ದರೆ ಅದು ಹಾಳಾಗುವ ಸ್ಥಿತಿಯನ್ನು ನಾವು ಕಾಣುತ್ತಾ ಇರ್ತೇವೆ. ಇಲ್ಲಿ ದೇವರು ಕೂಡ ನಿಮಗೂ ನನಗೂ ಹೇಳುತ್ತಾ ಇರುವುದೇನೆಂದರೆ, ಎಲ್ಲಿಯಾದರೂ ನಾವು ಅಂಟಿಕೊಂಡು ಇದ್ದರೆ ಅದು ನಮ್ಮನ್ನು ಹಾಳು ಮಾಡ್ತದೆ. ಅದಕ್ಕೆ ಏನು ಮಾಡ್ತಾರೆ? ಪೇಂಟ್ ಹೊಡಿತಾರೆ, ಮರಕ್ಕೆ ಕೆಲವು ಕೆಮಿಕಲ್ಸನ್ನು ಹೊಡಿತಾರೆ, ನೀರನ್ನು ಹೋಗುವಂತೆ ಮಾಡುತ್ತಾರೆ, ಆಗ ಅದು ಶುದ್ಧವಾಗಿರುತ್ತದೆ. ಈ ದಿನ ದೇವರು ನಿಮಗೂ ನನಗೂ ಅದೇ ರೀತಿಯಲ್ಲಿ ಈ ಲೋಕದಲ್ಲಿರುವಂಥ ಪಾಪಗಳು ನಿಮ್ಮನ್ನು ಹತ್ತಿಕೊಳ್ಳದೆ ಇರಬೇಕಾದರೆ, ನಿಮ್ಮನ್ನು ಹಿಡಿದುಕೊಳ್ಳದೆ ಇರಬೇಕಾದರೆ ಏನು ಮಾಡಬೇಕು? ಅರೆಸ್ಟ್ ಹಿಡಿದೀರಾ? ಮರವು ಗೆದ್ದಲು ತಿನ್ನದೀರಾ? ನೀರು ಒಂದು ಕೊಳಚೆ ಆಗದೀರಾ ಇರುವುದಕ್ಕೆ ನಾವು ಉಪಯೋಗಿಸುವಂತೆ ನಾವು ಕೂಡ ಪಾಪವನ್ನು ದೂರ ಇಡುವುದಕ್ಕೆ, ಪರಿಶುದ್ಧತೆಯನ್ನು ಅನುಭವಿಸಲಿಕ್ಕೆ ಏನು ಮಾಡಬೇಕು ಅಂತ ತಿಳಿದುಕೊಳ್ಳೋಣ ಬನ್ನಿ. ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವು ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 27ನೇ ವಚನ. ತನಗೆ ಪ್ರಪಂಚದ ದೋಷವು ಹತ್ತದಂತೆ ನೋಡಿಕೊಂಡಿರುವುದೇ ತಂದೆಯಾದ ದೇವರ ಸನ್ನಿಧಾನದಲ್ಲಿ ಶುದ್ಧವೂ ನಿರ್ಮಲವೂ ಆಗಿರುವ ಭಕ್ತಿ ಅಂತ ಹೇಳುತ್ತಾ ಇದೆ. ಹಲ್ಲೆಲೂಯಾ. ನೋಡಿ, ಈ ಒಂದೊಂದು ವಾಕ್ಯದಲ್ಲಿ ನಾನು ಹೇಳುವಂಥ ವಿವರಣೆ ಒಂದು ಸ್ವಲ್ಪ ಆಗಿರಬಹುದು, ಆದರೆ ಅದರ ಅರ್ಥ ಇನ್ನೂ ತುಂಬ ಆಳವಾಗಿರುತ್ತದೆ. ದೇವರ ವಾಕ್ಯವು ನಮ್ಮನ್ನು ಪರಿಶುದ್ಧಗೊಳಿಸುವುದಕ್ಕೆ, ನಮ್ಮ ಜೀವಿತಗಳನ್ನು ಅದು ಬಹಳ ಪ್ರಾಮುಖ್ಯತೆಗೊಳಿಸುವುದಕ್ಕೆ ಬಹಳ ಶ್ರೇಷ್ಠವಾದಂಥ ವಾಕ್ಯವಾಗಿದೆ. ಇಲ್ಲಿ ಹೇಳುತ್ತದೆ, ಪ್ರಪಂಚದ ದೋಷವು ಹತ್ತದಂತೆ. ನೋಡಿ, ಯೇಸು ಸ್ವಾಮಿ ತನ್ನ ಭಕ್ತರನ್ನು, ನೀವು ಈ ಭೂಮಿಯ ಮೇಲೆ ಇರಬೇಡ್ರಿ, ಜನರ ಮಧ್ಯೆ ವಾಸ ಮಾಡಬೇಡ್ರಿ, ಇವರು ತುಂಬ ಕೆಟ್ಟವರು, ನಿಮ್ಮನ್ನು ಪಾಪಿಗಳನ್ನಾಗಿ ಮಾಡಿಬಿಡ್ತಾರೆ, ನೀವು ಬೇರೆ ಹೋಗ್ಬಿಡಿ ಅಂತ ಯಾವತ್ತಿಗೂ ಹೇಳುತ್ತಾ ಇಲ್ಲ. ನಮ್ಮ ಸುತ್ತಲಿನ ಜನ, ನಮ್ಮ ಅಕ್ಕಪಕ್ಕ, ಕುಟುಂಬ, ಬೇಕಾದ ರಕ್ತ ಸಂಬಂಧ, ಸ್ನೇಹಿತರ ಮಧ್ಯದಲ್ಲಿ ನಮ್ಮನ್ನು ಲೋಕವು ನಮ್ಮನ್ನು ಪಾಪಕ್ಕೆ ಸೆಳೆಯುವುದಕ್ಕೆ, ನೋಡಿ ಎಷ್ಟು ಪ್ರಪಂಚದ ದೋಷ. ಈ ಪ್ರಪಂಚದ ದೋಷ ಅಂತ ಹೇಳುವಾಗ ಅದು ನಿಜವಾಗಿಯೂ ನಮ್ಮನ್ನು ಹಿಡಿಯುವುದಕ್ಕೆ ಬರುತ್ತದೆ. ಒಂದು ಉದಾಹರಣೆ ಹೇಳಬೇಕಾದ್ರೆ, ಒಂದು ಬೆಳ್ಳನೆಯ ವಸ್ತ್ರಗಳನ್ನು ಧರಿಸಿರುವಂಥ ಒಂದು ವ್ಯಕ್ತಿ, ಒಂದು ಮದುಮಗನಾಗಿರ್ಬೋದು, ಒಂದು ವರ ಆಗಿರ್ಬೋದು, ವಧು ಆಗಿರಬಹುದು, ಇಲ್ಲವೇ ಯಾವುದೋ ಒಂದು ವ್ಯಕ್ತಿ ವೈಟನ್ನು ಧರಿಸ್ಕೊಂಡು ಇರ್ತಾರೆ. ಆ ಬಿಳಿ ಬಟ್ಟೆಯನ್ನು ಧರಿಸ್ಕೊಂಡಿರುವಂಥ ವ್ಯಕ್ತಿ, ಪರವಾಗಿಲ್ಲ ಬಿಡು, ಏನು ಗಲೀಜಾಗಲ್ಲ ಅಂತ ಹೇಳಿ ಇಷ್ಟಾನುಸಾರ ನಡೆಯೋಕ್ಕೆ ಹೋಗಲ್ಲ. ಯಾಕೆಂದರೆ ಒಂದು ಕರೆ ಆ ವೈಟ್ ಶರ್ಟ್ ಮೇಲೆ ಬಿತ್ತು ಅಂತ ತಿಳ್ಕೊಳ್ಳಿ ಅಲ್ವಾ, ಬೆಳ್ಳನೆಯ ವಸ್ತ್ರದ ಮೇಲೆ ಬಿತ್ತು ಅಂತ ತಿಳ್ಕೊಳ್ಳಿ. ಉದಾಹರಣೆಗೆ ಎಲ್ಲೋ ಒಂದು ಊಟ ಮಾಡೋಕ್ಕೆ ಹೋಗ್ತಾರೆ, ಸ್ವಲ್ಪ ಸಾಂಬಾರು ಮೇಲೆ ಚೆಲ್ತು ಅಂತ ತಿಳ್ಕೊಳ್ಳಿ.
ಸಾಧಾರಣವಾಗಿ ನನಗಾಗೋದು ಅದೇನೇ ಕಥೆನೇ. ಎಲ್ಲಿ ಹೋದರೂ ಊಟ ತಿನ್ನುವಾಗ ಸ್ವಲ್ಪ ಅದರ ಮೇಲೆ ಸೋರಿಸ್ಕೊಳ್ಳುವಂಥದ್ದು. ಈಗ ಈ ರೀತಿಯಾಗಿ ಆ ಬಿಳಿ ಬಟ್ಟೆಯಲ್ಲಿ ಒಂದು ಕರೆ ಎದ್ದು ಕಾಣಿಸ್ತದೆ ಅಲ್ವಾ? ಬಿಳಿ ಬಟ್ಟೆಯಲ್ಲಿ ಎದ್ದು ಕಾಣಿಸ್ತದೆ. ಆಗ ನಾವು ಹೇಳ್ತೇವೆ ಆ ಕರೆ ಆಗಬಾರ್ದು, ಅದನ್ನು ಶುದ್ಧವಾಗಿಟ್ಟುಕೊಳ್ಳಬೇಕು. ಯೇಸು ಸ್ವಾಮಿ ಕೂಡ ಪಾಪಿಗಳ ಮಧ್ಯದಲ್ಲಿ ಜೀವಿಸಿದರೂ ಕೂಡ ಪಾಪರಹಿತನಾಗಿ ಜೀವಿಸಿದನ. ಅದು ಬಹಳ ಮುಖ್ಯವಾದಂಥ ಕಾರ್ಯ. ಏನು ಪ್ರಪಂಚದ ದೋಷವು ಹತ್ತದಂತೆ, ನಾನು ಕಬ್ಬಿಣಕ್ಕೆ, ಮರಕ್ಕೆ, ನೀರಿಗೆ, ಒಂದು ಬಿಲ್ಡಿಂಗ್ಗೆ ಏನಾದರೂ ತೊಂದರೆ ಆಗುವ ರೀತಿಯಲ್ಲಿ ನಾನು ಹೇಳ್ತಾ ಇದ್ದೀನಿ, ನಾವು ಹಾಗೇ ಅಲ್ಲಿಯೇ ಇದ್ದರೆ ನಮಗೂ ಅದೇ ಪರಿಸ್ಥಿತಿ ಬರ್ತದೆ. ಬದಲಾಗಿ ಅದನ್ನು ಜಾಡಿಸಿಕೊಂಡು ನಾವು ಜೀವಿಸುವಂಥವರಾಗಿರಬೇಕು. ಒಳ್ಳೆಯ ಒಂದು ಶುಭ್ರ ಬಟ್ಟೆಗಳನ್ನು ಧರಿಸಿದವರಂತೆ ಎಲ್ಲಿ ಕೂತ್ಕೊಳ್ಳಲ್ಲ, ಎಲ್ಲಿ ಕೆಸರಾಗುತ್ತೋ ಹೋಗಲ್ಲ, ಎಲ್ಲಿ ಕರೆ ಬೀಳುತ್ತದೆ ಹೋಗಲ್ಲ. ಬಹಳ ಜಾಗರೂಕತೆಯಿಂದ ನಮ್ಮ ಬಟ್ಟೆಗಳನ್ನು ನಾವು ಕಾಪಾಡಿಕೊಳ್ಳುವ ರೀತಿಯಲ್ಲಿ ನಮ್ಮ ಜೀವಿತವನ್ನು ನಾವು ಕಾಪಾಡಿಕೊಳ್ಳಬೇಕೆಂದು ನೋಡುತ್ತೇವೆ. ಹಾಗಾದರೆ ನನ್ನ ಪ್ರಿಯ ದೇವಜನವೇ, ನಾವು ಆ ರೀತಿಯಾಗಿ ಇರಬೇಕಾದರೆ ಹೇಳುವಂಥ ಮಾತೇನೆಂದರೆ ಕೇರ್ಲೆಸ್ ಎಂಟರ್ಟೈನ್ಮೆಂಟ್. ಈ ಕಾಲ ಏನಾಗಿಬಿಟ್ಟಿದೆ ಗೊತ್ತಾ? ಅಜಾಗೃತವಾದಂಥ ಒಂದು ಎಲ್ಲ ಮನೋರಂಜನಾ ಕಾರ್ಯಕ್ರಮಗಳು. ಯಾವ ಮನೋರಂಜನೆ ಕಾರ್ಯಕ್ರಮ ನೋಡಿದ್ರೂ ಪಾಪವನ್ನು ಪ್ರೇರೇಪಿಸುವಂಥದ್ದಾಗಿರ್ತದೆ. ಅಜಾಗೃತೆಯಿಂದ ಇರುವಂಥದ್ದು ಅದಿರೋದು ರಾಂಗ್ ಫ್ರೆಂಡ್ಶಿಪ್ಸ್. ಕೆಟ್ಟ ಸಾಂಗತ್ಯಗಳು, ಸ್ನೇಹ ಮಾಡಬಾರದು. ಫ್ರೈಡ್, ನಾನು ಎಂಬ ಅಹಂ ಇರಬಾರದು. ಇಡನ್ ಕಾಂಪ್ರಮೈಸಸ್ ಅಂದರೆ ನಮಗೆ ಗೊತ್ತಿಲ್ಲದೆ ನಾವೇ ಯಾವುದರೊಂದಿಗೋ ಒಂದು ಐಕ್ಯ ಮಾಡ್ಕೊಳ್ತಾ ಇರ್ತೀವಿ, ಕಾಂಪ್ರಮೈಸ್ ಆಗೋಗ್ಬಿಡ್ತಾ ಇರ್ತೀವಿ. ಅದು ಮತ್ತು ಯಾವಾಗಲೂ ಕಹಿಯ ಮನೋಭಾವನೆ, ದ ಬಿಟ್ಟರ್ನೆಸ್ ಅಂತ ಹೇಳ್ತಾರೆ, ಅದು ಮತ್ತು ಲೌಕಿಕವಾದಂಥ ಕಾರ್ಯಗಳು, ಲೌಕಿಕವಾದಂಥ ಆಲೋಚನೆಗಳು, ಇವುಗಳನ್ನು ನಾವು ಹೇಳ್ತಾ ಇರಬೇಕಾದ್ರೆ ನಮಗೆ ಹತ್ತದಂತೆ ನಾವು ನೋಡಿಕೊಳ್ಳಬೇಕು. ನನ್ನ ಪ್ರಿಯ ದೇವಜನವೇ, ಒಂದು ಒಳ್ಳೆಯ ಉದಾಹರಣೆ ಅಂದರೆ ನೀವು ನೋಡುತ್ತೀರಿ ದಾನಿಯೇಲನ ಕುರಿತಾಗಿ. ಚಿಕ್ಕ ಪ್ರಾಯದಲ್ಲಿ ತಂದೆ ತಾಯಿಗಳು ಅವರಿಗೆ ಕಲಿಸಿಕೊಟ್ಟಂಥವುಗಳನ್ನು ಮರೆತು ಹೋಗದೆ ಅನ್ಯ ದೇಶದಲ್ಲಿ ಇದ್ದಾಗಲೂ ಕೂಡ ನಮ್ಮನ್ನು ಯಾರೂ ನೋಡ್ತಾ ಇಲ್ಲ. ಒಳ್ಳೆಯ ಅರಸನ ಸುಖಭೋಗ ನಮಗೆ ಸಿಗ್ತಾ ಇದೆ, ಅದನ್ನು ಯಾಕೆ ನಾವು ಅನುಭವಿಸಬಾರದು ಅಂತ ಅವರು ಅಂದುಕೊಳ್ಳದೆ ಅವರು ತಮಗೆ ಈ ಪ್ರಪಂಚದ ಏನು ವಾಕ್ಯ ಹೇಳುತ್ತದೆ, ದೋಷವು ಹತ್ತದಂತೆ ನೋಡಿಕೊಂಡರು. ಬರೀ ಭಾನುವಾರ ನೋಡಿಕೊಳ್ಳೋದಲ್ಲ, ದೇವರ ವಾಕ್ಯವನ್ನು ಕೇಳಿದಾಗಲ್ಲ, ಪ್ರತಿನಿತ್ಯ ರಾತ್ರಿ ಹಗಲು 24x7 ಯಾವಾಗಲೂ ನಮ್ಮ ಮನಸ್ಸು, ಆತ್ಮ, ಶರೀರ ಶುದ್ಧವಾಗಿರೋದನ್ನು ನೋಡಿಕೊಳ್ಬೇಕು. ಈ ಊಟದಲ್ಲಿ ಏನಿದೆ ಬಿಡು, ಯಾರು ಕೊಟ್ಟರೆ ತಿನ್ನೋಣ, ಎಲ್ಲೆಂದರೆ ಅಲ್ಲಿ ತಿನ್ನೋಣ, ಹೇಗಂದರೆ ಹಾಗೆ ತಿನ್ನೋಣ ಅಂತ ನೀವು ಅಂದುಕೊಂಡ್ರೆ ನೋಡ್ರಿ, ಪಾಪವು ಅಲ್ಲೇ ಬರುತ್ತದೆ. ಕೆಲವರು ದೇವರ ಮಕ್ಕಳು ಬಹಳ ಜಾಗರೂಕತೆಯಿಂದಿರ್ತಾರೆ. ಈ ಆಹಾರ ತಿನ್ಬೋದಾ, ತಿನ್ನಬಾರ್ದಾ, ಇರ್ಬೋದಾ, ಇರಬಾರ್ದಾ ಎಲ್ಲವನ್ನು ವಿಚಾರಿಸಿಕೊಂಡು ಅವರು ನಡ್ಕೊಳ್ತಾರೆ. ಕೆಲವರು ಏನಾಗಲ್ಲ ತಿನ್ನು, ಕೊನೆಗೆ ಅನಾರೋಗ್ಯದ ಪಾಲಾಗ್ತಾರೆ, ಪಾಪದ ಪಾಲಾಗ್ತಾರೆ. ಕೆಲವುಗಳನ್ನು ಬಿಡಕ್ಕಾಗದೆ ಬಾಧೆ ಪಡುತ್ತಾ ಇರ್ತಾರೆ, ರೂಢಿಗಳಾಗೋಗಿ ಪಾಪಕ್ಕೆ ಒಳಪಡ್ತಾರೆ. ದಾನಿಯೇಲನ ಗ್ರಂಥದಲ್ಲಿ ನಾವು ನೋಡುವಂಥ ಮಾತು ಬಹಳ ಚಂದವಾಗಿದೆಯಲ್ಲ. ದಾನಿಯೇಲನ ಗ್ರಂಥದಲ್ಲಿ ಹೇಳುತ್ತದೆ, ದಾನಿಯೇಲನು ಯಾವ ವಿಧವಾದಂಥ ಪಾಪಗಳು ಇದ್ದರೂ ಕೂಡ ಆ ಪಾಪಗಳನ್ನು ವಿರೋಧಿಸಿ ಜೀವಿಸುವುದನ್ನು ನಾವು ನೋಡುತ್ತಾ ಇದ್ದೇವೆ. ಪ್ರೀತಿಯ ದೇವಜನವೇ, ದಾನಿಯೇಲನು ತನಗೆ ಎಲ್ಲಿ ಪಾಪವು ಅಂಟಿಕೊಳ್ಳುತ್ತದೋ ಎಂದು ತಿಳಿದು ಆ ಪಾಪವನ್ನು ವಿರೋಧಿಸುವಂಥ ವಾಕ್ಯವನ್ನು ನಾವು ನೋಡುವಂಥವರಾಗಿದ್ದೇವೆ. ಅದೇ ನಾವು ನೋಡು ದಾನಿಯೇಲನ ಗ್ರಂಥ 1ನೇ ಅಧ್ಯಾಯ 8 ಮತ್ತು 9ನೇ ವಾಕ್ಯ. ದಾನಿಯೇಲನು ತಾನು ರಾಜನ ಭೋಜನ ಪದಾರ್ಥಗಳನ್ನು ತಿಂದು ರಾಜನು ಕುಡಿಯುವ ದ್ರಾಕ್ಷಾರಸವನ್ನು ಕುಡಿದು ತನ್ನನ್ನು ಅಶುದ್ಧ ಮಾಡಿಕೊಳ್ಳಬಾರದೆಂದು ನಿಶ್ಚಯಿಸಿ ಕಂಚುಕಿಯರ ಅಧ್ಯಕ್ಷನಿಗೆ ನಾನು ಅಶುದ್ಧನಾಗಲಾರೆ, ಕ್ಷಮಿಸು ಎಂದು ವಿಜ್ಞಾಪಿಸಿದಾಗ ದೇವರು ಕಂಚುಕಿಯರ ಅಧ್ಯಕ್ಷನ ಮನಸ್ಸಿನಲ್ಲಿ ದಾನಿಯೇಲನ ಮೇಲೆ ಕನಿಕರವನ್ನು, ದಯೆಯನ್ನು ಹುಟ್ಟಿಸಿದನು. ಹಲ್ಲೆಲೂಯಾ.
ಕರ್ತನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಎಷ್ಟು ಒಂದು ಒಳ್ಳೆ ಒಂದು ಯೌವನಸ್ಥರಿಗೆ ಒಂದು ಪಾಠ ಅಂದರೆ ಇಲ್ಲಿ ಕಲಿಯುವ ಘಟನೆಗಳನ್ನು ನೋಡಿದ್ರೆ, ರಾಜನ ಭೋಜನ ಪದಾರ್ಥಗಳು, ರಾಜನು ಕುಡಿಯುವ ದ್ರಾಕ್ಷಾರಸ, ರಾಜನು ವಾಸ ಮಾಡುವ ಸ್ಥಳ, ಇದೆಲ್ಲವೂ ಸಿಗ್ತಾ ಇದೆ. ಆದರೆ ತನ್ನನ್ನು ಅಶುದ್ಧ ಮಾಡಿಕೊಳ್ಳಬಾರದೆಂದು ನಿಶ್ಚಯಿಸಿ ತೀರ್ಮಾನ, ದ ಚಾಯ್ಸ್ ಈಸ್ ಯುವರ್ಸ್. ಲೋಕದಲ್ಲಿ ಆನ್ಲೈನಲ್ಲಿ ಸಿಗುತ್ತೆ, ಅರ್ಧರಾತ್ರಿಯಲ್ಲಿಯೂ ಸಿಗುತ್ತದೆ, ಅರ್ಧಂಬರ್ಧವಾಗಿರುವ ಕಾರ್ಯಗಳು ನೋಡಲಿಕ್ಕೆ ಸಿಗುತ್ತದೆ, ಕಣ್ಣಿಗೆ ಆಕರ್ಷಣೀಯವಾಗಿರುವುದು ಸಿಗುತ್ತದೆ, ನೋಡಿದ್ದೆಲ್ಲ ತಿನ್ನಬೇಕನ್ನಿಸುತ್ತೆ. ಒಂದು ಸಾರಿ ಟ್ರಯಲ್ ಮಾಡೋಣ, ಒಂದು ಸಾರಿ ಟೇಸ್ಟ್ ಮಾಡೋಣ, ಏನಾಗ್ಬಿಡುತ್ತೆ. ಎಲ್ಲರೂ ಕುಡಿತಾರೆ ವೈನು, ನಾವು ಕುಡಿಯೋಣ ಅಲ್ವಾ? ಎಲ್ಲರೂ ಅದು ಇದು ತಿಂತಾರೆ, ನಾವು ತಿನ್ನೋಣ. ಎಲ್ಲ ಸೇರ್ತಾರೆ. ಅದು ಶರೀರಕ್ಕೇನು ಪರವಾಗಿಲ್ಲಪ್ಪ, ಶರೀರ ಅಷ್ಟೇ, ಆತ್ಮಕ್ಕೇನು ಪ್ರಾಬ್ಲಮ್ ಇಲ್ಲ. ಸ್ಮೋಕ್ ಮಾಡು, ಡ್ರಿಂಕ್ಸ್ ಮಾಡು, ಡ್ಯಾನ್ಸ್ ಮಾಡು, ಸಿನಿಮಾ ನೋಡು, ಸೀರಿಯಲ್ ನೋಡು, ನಿನಗೆ ಬೇಕಾದದ್ದು ಮಾಡು ಅಂತ ಹೇಳಿಕೊಡೋರು ಈ ಕಾಲದಲ್ಲಿದ್ದಾರೆ. ಎಂಜಾಯ್ ಎಂಜಾಯ್ ಎಂಜಾಯ್. ಹೌದು, ಅವ್ರಿಗೇನು ಹೋಗಿದೆ, ಈಗ ನನಗೇನು ಹೋಗಿದೆ, ಇರಲಿ ಬಿಡಪ್ಪ, ಎಂಜಾಯ್ ಮಾಡಿ ಲೈಫನ್ನು, ಇರೋದೇ ಏಕ್ ಜಿಂದಗಿ, ಜಿಯೋ ಆಸ್ ಯು ಲೈಕ್ ಅಂತೇಳಿ, ಹಿಂಗೆ ಇಷ್ಟ ಬಂದಾಗೆ ನೀನು ಬದುಕು ಅಂತ ಹೇಳ್ಬೋದು. ನನಗೇನು ಹೋಗಿದೆ ಅಲ್ವಾ? ಆದರೆ ಆತ್ಮ ನಷ್ಟಪಡೋದು ನಮ್ಮದೇ. ಯಾರೋ ಬೋಧನೆಗಳು ಮಾಡ್ತಾರೆ, ಅವರು ದೊಡ್ಡ ಪ್ರವಾದಿಗಳಾಗಿರ್ಬೋದು, ಹೀಲಿಂಗ್ ಮಿನಿಸ್ಟ್ರಿ ಮಾಡ್ತಾ ಇರ್ಬೋದು, ಅವರು ಇದ್ದಂಗೆ ಹೇಳ್ಬೋದು. ಬಟ್ ನನ್ನ ಪ್ರಿಯ ದೇವಜನವೇ, ಸ್ವಾಮಿ ಸ್ವಾಮಿ ಅನ್ನೋರೆಲ್ಲರೂ ನಾವು ರಾಜ್ಯಕ್ಕೆ ಸೇರೋದಿಲ್ಲ. ಅವರು ಅದ್ಭುತ ಮಾಡಿದ್ರು, ದೆವ್ವ ಓಡಿಸಿದ್ರು, ಪ್ರವಾದನೆ ಮಾಡಿದ್ರು ಅಂತ ಹೇಳ್ಬೋದು. ಆದರೆ ದೇವರು ಹೇಳ್ತಾನೆ, ಆತ್ಮರಕ್ಷಣೆ ಬಹಳ ಮುಖ್ಯ. ಇಲ್ಲಿ ಹೇಳುತ್ತಿರುವಂಥ ಮಾತು, ನನಗಿದ್ಯಾವುದು ಬೇಡ, ನಾನು ಅಶುದ್ಧನಾಗಲಾರೆ. ಪ್ಲೀಸ್, ಐ ಕಾಂಟ್ ಡಿಫೈಲ್ ಮೈ ಸೆಲ್ಫ್. ನನ್ನನ್ನು ನಾನೇ ಅಶುದ್ಧ ಮಾಡಿಕೊಳ್ಳಲಾರೆ. ಅಲ್ಲಿ ಹೇಳ್ತಾರೆ, ನಾನು ಅಶುದ್ಧನಾಗಲಾರೆ. ನಾವು ಹೇಳ್ಬೋದು, ಎಲ್ಲ ಮುಗಿದ ಮೇಲೆ ಪಾಪ ಪಶ್ಚಾತ್ತಾಪ ಪಡೋಣ ಅಲ್ವಾ, ದೇವರ ಹತ್ರ ಕ್ಷಮೆ ಕೇಳೋಣ ಅಂತ ಅಂದುಕೊಳ್ಬೋದು. ನೋ, ಮಾಡಿದ ಮೇಲೆ ಅಲ್ಲ, ಮಾಡುವ ಮುನ್ನವೇ, ಬಿಫೋರ್ ಯು ಕಮಿಟ್ ಸಿನ್, ಮೊದಲೇ ಎಚ್ಚರವಾಗಿರಬೇಕು. ಇದರಿಂದ ನನಗೇನಾದರೂ ತೊಂದರೆ ಆಗುತ್ತದಾ, ಇದರಿಂದ ನನಗೇನಾದ್ರು ದೇವರಿಗೆ ಅವಮಾನವಾಗುತ್ತದಾ ಎಂದು ಮೊದಲೇ ತಿಳಿಬೇಕು. ನಾನು ಅಶುದ್ಧಲಾಗಿರಲಿ, ಕ್ಷಮಿಸು. ಅವರೇನು ಮಾಡ್ತಾರೆ, ಪ್ಲೀಸ್ ಫರ್ಗಿವ್ ಅಸ್, ವಿ ಆರ್ ಸಾರಿ. ಕ್ಷಮೆ ಇರಲಿ ಅಣ್ಣ, ಅಕ್ಕ ಕ್ಷಮೆ ಇರಲಿ. ನೋ, ಅವನ ಅದೆಲ್ಲ ದೆವ್ವಗಳು, ಅವೆಲ್ಲ ಇವು ಅವ್ರ ಮುಂದೆ ಇಟ್ಟರು ಎಲ್ಲ ನಾನು ತಿನ್ನಲ್ಲ, ಹಂಗೆ ಅನ್ಬಾರ್ದು. ದಟ್ ಇಸ್ ರಾಂಗ್ ವೇ. ಅವೆಲ್ಲ ಬೊಂಬೆಗಳು, ಅವೆಲ್ಲ ದೆವ್ವಗಳು, ನಿಮ್ಮ ದೇವರುಗಳು. ನೋ, ದಟ್ ಈಸ್ ನಾಟ್ ದ ವೇ. ಅದೇನೇ ಆಗಿರಲಿ, ಐ ಆಮ್ ಸಾರಿ, ನಾನು ದೇವರ ಮಗು, ನಾನು ನನ್ನ ಬೈಬಲ್ ಹೇಳಿದ ಹಾಗೆ ನಡ್ಕೊಳ್ತೇನೆ. ಇಂಥದ್ದು ತಿನ್ನಬಾರ್ದು, ಇಂಥದ್ದು ನೋಡಬಾರ್ದು, ಇಂಥಗೆ ನಡ್ಕೊಳ್ಳಬಾರ್ದು ಎಂದು ಹೇಳಿದೆ ಅಂದರೆ ನಾನು ಅಷ್ಟೇ. ಪ್ಲೀಸ್ ಸಾರಿ, ಪ್ಲೀಸ್ ಸಾರಿ, ಪ್ಲೀಸ್ ಕ್ಷಮಿಸಿ. ನಾವು ಜಗಳ ಮಾಡೋದಲ್ಲ, ಅವರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡ್ರೆ, ಅವರಿಗೆ ತಿಳಿಯಪಡಿಸಿದರೆ ಹೇಳುತ್ತದೆ, ಆ ರೀತಿ ದೇವರು ಕಂಚುಕಿಯನ ಅಧ್ಯಕ್ಷನ ಹೃದಯದಲ್ಲಿ, ಮನಸ್ಸಿನಲ್ಲಿ ದಾನಿಯೇಲನ ಮೇಲೆ ಕನಿಕರವನ್ನು, ದಯೆಯನ್ನು ಹುಟ್ಟಿಸಿದನು. ಇವತ್ತು ನಿಮ್ಮ ಮೇಲಧಿಕಾರಿಗಳು ನಿಮ್ಮ ಮೇಲೆ ಬಹಳ ವಿರೋಧ ಮಾಡ್ಬೋದು. ನಿನ್ನ ಗಂಡ ಹೆಂಡತಿ ಅನ್ಯರಾಗಿರುವುದರಿಂದ ನಿಮ್ಮನ್ನು ಬಾಧೆಪಡಿಸ್ಬೋದು. ನಿಮ್ಮ ಅತ್ತೆ ಮನೆಯವರು, ನಿಮ್ಮ ಅಕ್ಕಪಕ್ಕದವರು ನಿಮ್ಮನ್ನು ನೋಯಿಸಬಹುದು. ನೀವು ಪೊಲೈಟ್ ಆಗಿದ್ದುಕೊಂಡು, ಶಾಂತವಾಗಿದ್ದುಕೊಂಡು, ಅಮ್ಮ ದಯಮಾಡಿ ಕ್ಷಮಿಸಿ, ಸಾರಿ ನಾನು ತಿನ್ನಲ್ಲಮ್ಮ, ಬೇಡ ಪ್ಲೀಸ್, ಓಹೋ ಅಂತಾರೆ. ಬಂದುಬಿಟ್ಟವಳೆ ಅಮ್ಮನು, ಯಾರು ಕಲಿಸಿದ್ರು, ಯಾವನು ಕೆಡಿಸಿದ್ನೋ, ಇದೆಲ್ಲ ಹೇಳ್ತಾರೆ. ಆದರೂ ನಾವು ದೇವರಿಗೋಸ್ಕರ ಎಲ್ಲವನ್ನ ಸಹಿಸಿಕೊಳ್ಬೇಕು. ದೇವಜನವೇ, ಕೆಲವು ಕಡೆಗಳಲ್ಲಿ ವಿಗ್ರಹಾರಾಧನೆ ಮಾಡಿ, ವಿಗ್ರಹಗಳಿಗೂ ನೈವೇದ್ಯ ಮಾಡಿ, ಪೂಜೆ ಮಾಡಿ, ಅದು ಮಾಡಿ ಇದು ಮಾಡಿರ್ತಾರೆ. ನಮ್ಮ ನಂಬಿಕೆ ಕುಗ್ಗಿ ಹೋಗುವಂಥ ಸ್ಥಳಗಳಲ್ಲಿರುವ ಕಾರ್ಯಗಳನ್ನು ನಾವು ಮಾಡಲೇಬಾರದು. ಆಗ ಅದು ಅನೇಕರಿಗೆ ತೊಂದರೆ ಆಗುತ್ತೆ. ಸರಿ, ಈಗ ಇಲ್ಲಿ ನೋಡುವಾಗ, ನಾನು ಅಶುದ್ಧನಾಗಲಾರೆ, ಪ್ಲೀಸ್ ಫರ್ಗಿವ್, ನಾನು ಆಗಲ್ಲ ಅಂತ ದಾನಿಯೇಲನು ಒಪ್ಪಿಕೊಂಡನು. ನನ್ನ ಪ್ರಿಯದೇವಜನವೇ, ಇನ್ನೊಂದು ವ್ಯಕ್ತಿ ಯವ್ವನಸ್ಥನ ಕುರಿತು ನಿಮಗೆ ಗೊತ್ತೇ ಇದೆ, ಯೋಸೇಪನು.
ಯೋಸೇಪನು ಕೂಡ ಅದೇ ರೀತಿಯಲ್ಲಿ ಈಜಿಪ್ಟ್ನಲ್ಲಿರುವಂಥ ಯೋಸೇಪನು ಆದಿಕಾಂಡ ಗ್ರಂಥ 39ನೇ ಅಧ್ಯಾಯ 9ನೇ ವಚನದಲ್ಲಿ, ಈ ಮನೆಯಲ್ಲಿ ಅವನೂ ನನಗಿಂತ ದೊಡ್ಡವನಲ್ಲ, ನೀನು ಅವನ ಧರ್ಮಪತ್ನಿ ಆದದ್ದರಿಂದ ನಿನ್ನನ್ನು ಮಾತ್ರ ನನಗೆ ಅಧೀನ ಮಾಡಲಿಲ್ಲ. ಹೀಗಿರುವಲ್ಲಿ ನಾನು ಇಂಥ ಮಹಾ ದುಷ್ಕೃತ್ಯವನ್ನು ನಡೆಸಿ ದೇವರಿಗೆ ವಿರುದ್ಧವಾಗಿ ಹೇಗೆ ಪಾಪ ಮಾಡಲಿ ಎಂದು ತನ್ನ ಧಣಿಯ ಹೆಂಡತಿಗೆ ಉತ್ತರ ಕೊಟ್ಟನು. ಯೋಸೇಪನು ಅನೇಕ ಸಾರಿ ಈಕೆಯ ವೇದನೆಯನ್ನು ಸಹಿಸಿಕೊಂಡ. ಆದರೆ ಪದೇ ಪದೇ ಶೋಧನೆಗಳು ಬಂದಾಗಲೂ, ಮೇಲ್ಮೇಲೆ ಆಕೆ ಬಿದ್ದಾಗಲೂ, ಈ ಅವಕಾಶಗಳನ್ನು ಕಲ್ಪಿಸಿದಾಗಲೂ, ಅವಕಾಶಗಳನ್ನು ಮಾಡಿಕೊಟ್ಟಾಗಲೂ ಅವನು ಸೇಸ್ ನೋ ಮೀನ್ಸ್ ನೋ. ಕೆಲವು ಸಾರಿ ನಾವು ನೋಡ್ತೇವೆ, ಒಂಚೂರು ಕೂತ್ಕೊಳ್ಳೋಣ, ಒಂಚೂರು ಮಾತಾಡೋಣ, ಒಂಚೂರು ಹೆಲ್ಪ್ ಮಾಡೋಣ, ಈ ರೀತಿ ಹೋಗ್ತೇವೆ. ನೋ ಅಂದರೆ ನೋ, ನೋ ಮೀನ್ಸ್ ನೋ ಅಷ್ಟೇ ಅಂತಾರೆ ಕೆಲವರು. ಇಲ್ಲ ಅಂದರೆ ಇಲ್ಲ ಅಷ್ಟೇ. ನನ್ನ ಪ್ರಿಯ ದೇವಜನವೇ, ಯೌವನಸ್ಥರು ಇದು ಕಲಿಯಬೇಕು, ಮಕ್ಕಳಿದು ಕಲಿಯಬೇಕು, ಗೃಹಸ್ಥರು, ಆಫೀಸುಗಳಿಗೆ ಹೋಗುವಂಥ ಗಂಡಸರು, ಫ್ಯಾಕ್ಟ್ರಿಗಳಿಗೆ ಹೋಗುವಂಥ, ಹಾಸ್ಪಿಟ್ಲ್ಗಳಿಗೆ ಹೋಗುವಂಥ ಸ್ತ್ರೀಯರು ಕಲಿಯಬೇಕು. ಅವಕಾಶವಾದಿಗಳಿರ್ತಾರೆ, ನಾವು ಸ್ವಲ್ಪ ಸಲುಗೆ ಕೊಟ್ಟರೆ ಸಾಕು, ನಾವೇನೋ ಒಳ್ಳೆಯ ರೀತಿಯಲ್ಲಿ ಒಂದು ನಗುವನ್ನು ಮಾಡಿ ಏನೋ ಒಂದು ಮಾಡಲಿಕ್ಕೆ ಹೋಗ್ತಾರೆ. ಆದರೆ ಅವರು ಸೈತಾನನ ಮನಸ್ಸನ್ನು ಹೊಂದಿಕೊಂಡು ಬಂದ್ಬಿಡ್ತಾರೆ. ಯೋಸೇಪನು ಅದಕ್ಕೆ ಅವಕಾಶ ಕೊಡಲಿಲ್ಲ. ದಣಿಯಮ್ಮ, ಯಜಮಾನಿಯಮ್ಮ, ನೀನು ನನ್ನ ಯಜಮಾನಿ, ನೋ ಅಂದರೆ ನೋಮ್ಮ. ಆದರೆ ಆ ಟೈಮ್ ಬಂದಾಗ ಹೇಳಿದ್ರು, ನೋ, ಆ ಸ್ಥಳವನ್ನು ನಾನು ಬಿಟ್ಟು ಹೋಗ್ತೇನೆ, ಬೇಕಾದರೆ ನಾನು ಈ ಒಂದು ಕೆಲಸನೇ ಬಿಟ್ಟು ಹೋಗ್ತೇನೆ, ಬೇಕಾದರೆ ಪಾಪವಂತೂ ಮಾಡಲಾರೆ. ಈ ಸಿನಿಮಾ ಫೀಲ್ಡ್ಗಳಲ್ಲಿರುವಂಥವರು, ಅಲ್ಲಿ ಇಲ್ಲಿ ಇರುವಂಥವರಿಗೆ ತುಂಬ ಅವಕಾಶಗಳು ಬರ್ತವೆ. ನಿನ್ನನ್ನು ಹೀರೋಯಿನ್ ಮಾಡ್ತೀನಿ, ನಿಮ್ಮನ್ನು ಮನೆ ಕಟ್ಕೊಡ್ತೀನಿ, ನಿನಗೆ ಜಾಬ್ ಮಾಡಿಕೊಡ್ತೀನಿ, ನಿನಗೆ ಹಾಗೆ ಹೀಗೆ ಅಂತೇಳಿ ಅವರನ್ನು ಪ್ರಲೋಭನೆಗೆ ಒಳಪಡಿಸುವುದನ್ನು ನೋಡ್ತಾರೆ. ಯವ್ವನ ಮಕ್ಕಳು ಕೂಡ ನಿಮ್ಮ ಮನೆಯಲ್ಲಿ ನಿಮ್ಮನ್ನು ಪ್ರೀತಿ ಮಾಡಲ್ವಾ, ಐ ಲವ್ ಯು ಸೋ ಮಚ್ ಅಂತ ಹೇಳಿಬಿಟ್ಟು ಏನು ಮಾಡ್ತಾರೆ, ಯವ್ವನ ಮಕ್ಕಳು ಹೇಳುವ ಐ ಲವ್ ಯುಗೆ ನಮ್ಮ ಮನೆಯಲ್ಲಿ ನಮ್ಮಮ್ಮ ಯಾವಾಗ ನೋಡಿದ್ರೂ ಬೈತಾ ಇರ್ತಾಳೆ. ನೀನು ಅಂಥವಳು, ನೀನು ಇಂಥವಳು, ಕೆಲಸ ಮಾಡಲ್ಲ, ಬ್ಯುಸಿ ಇರ್ತೀಯ, ಅದು ಮಾಡ್ತೀಯ, ಇದು ಮಾಡ್ತೀಯ. ಆದರೆ ನೋಡಿ, ಹುಡುಗ ಎಷ್ಟು ಲವ್ ಮಾಡ್ತಾನೆ ನನ್ನ, ಓ ಇಂಥ ಹುಡುಗ ನನಗೆ ಲೈಫಲ್ಲಿ ಸಿಗಲ್ಲ, ಓ ದೇವರೇ ಕೊಟ್ಟ ಹುಡುಗ ಅಂತ ಅಂದ್ಕೊಳ್ತೀವಿ ಅಲ್ವಾ. ಐ ಲವ್ ಯು ಅನ್ನೋದು ಒಂದು ಸ್ವಲ್ಪ ಕಾಲ ಇರ್ತದೆ. ಇವು ಮನೆಯನ್ನು ಬಿಟ್ಟು ಓಡಿ ಹೋಗ್ಬೋದು, ಲವ್ ಮ್ಯಾರೇಜ್ ಮಾಡ್ಕೊಳ್ಬೋದು. ಕೆಲವು ತಿಂಗಳುಗಳಾದಮೇಲೆ ಐ ಲವ್ ಯು ಅಂದವನೇ ಐ ಹೇಟ್ ಯು ಅಂತ ಸ್ಟಾರ್ಟ್ ಮಾಡ್ತಾನೆ. ಆವಾಗ ಮಮ್ಮಿ ಐ ಲವ್ ಯು ಮಮ್ಮಿ, ನಾನು ನಿನ್ನನ್ನು ಬಿಟ್ಟಿರಬಾರ್ದಾಗಿತ್ತು ಮಮ್ಮಿ, ನನಗೆ ಮೋಸ ಆಗೋಯ್ತು ಮಮ್ಮಿ. ಕಣ್ಣೀರಿಟ್ಟೇನು ಮಾಡ್ತೀಯ? ಮೊದಲೇ ಆ ಲವ್ವನ್ನು ನೀನು ಅಪಾರ್ಥ ಮಾಡಿಕೊಂಡೆ. ಸೈತಾನನು ಈ ರೀತಿಯಾಗಿ ಮಾಡ್ತಾನೆ. ಡಿಫೈಲ್ಡ್ ಯುವರ್ ಸೆಲ್ಫ್, ನಿನ್ನನ್ನು ನೀನೇ ಮೋಸ ಮಾಡಿಕೊಂಡೆ, ನಿನ್ನನ್ನು ನೀನೇ ಮೋಸ ಮಾಡಿಕೊಂಡೆ. ಕೆಲವು ಸಾರಿ ನಾವು ಎಲ್ಲರನ್ನ ಇಷ್ಟಪಡ್ತೇವೆ, ಇವರು ಒಳ್ಳೆಯವರು ಅಂದುಕೊಳ್ತೇವೆ. ಅಸಲಿ ಬಣ್ಣ ಆಮೇಲೆ ಗೊತ್ತಾಗ್ತದೆ, ಮೊದಲು ಗೊತ್ತಾಗಲ್ಲ. ಅಸಲಿ ಬಣ್ಣ ಆಮೇಲೆ ಗೊತ್ತಾಗ್ತದೆ. ಆ ಮದುವೆ ಟೈಮಲ್ಲಿ ಹಾಕಿರೋ ಮೇಕಪ್ಪು, ಆಮೇಲೆ ಇರುವಂಥ ಫೋಟೋಗಳು ವ್ಯತ್ಯಾಸ. ಫಿಲ್ಟರ್ ಈಗೆಲ್ಲ ಬರ್ತದೆ, ಫಿಲ್ಟರ್ ಮಾಡಿ ನ್ಯೂಸ್ಗಳಲ್ಲೆಲ್ಲ ಬರ್ತಾ ಇರ್ತದೆ. ಓ ನಾನು ನೋಡಿದಾಗ ಹಿಂಗಿದ್ಲು, ಮದುವೆ ಆದಾಗ ಹಿಂಗಿದ್ಲು, ಆದರೆ ಇವತ್ತು ನೋಡಿ ಹಿಂಗಾಗೋಗೋಳೆ. ವಾಟ್ ಈಸ್ ದ ಸೀಕ್ರೆಟ್ ಆಫ್ ದಿಸ್ ಅಗ್ಲಿನೆಸ್ ಅಲ್ವಾ? ಅಂದ ಅಲ್ಲಮ್ಮ, ಅಗ್ಲಿನೆಸ್. ಈ ಒಂದು ಇಷ್ಟು ಕುರೂಪಿತನ ಎಲ್ಲಿಂದ ಬಂತು? ಮುಚ್ಚಿಟ್ಟಿದ್ಯಾ? ನನ್ನ ಪ್ರಿಯ ದೇವಜನವೇ, ದೇವರ ವಾಕ್ಯ ಹೇಳೋದು ನಮ್ಮನ್ನು ಪಾಪವು ಹತ್ತದಂತೆ ನಾವು ಬಹಳ ಜಾಗರೂಕತರಾಗಿರಬೇಕು. ದಾನಿಯೇಲನು ಯೋಸೇಪನು ವಾಕ್ಯ ಹೇಳಿದ ಹಾಗೆ, ಓ ಸ್ತೋತ್ರ. ಯೋಹಾನನು ಬರೆದ ಸುವಾರ್ತೆ 17ನೇ ಅಧ್ಯಾಯ 15 ಮತ್ತು 16ರಲ್ಲಿ, ಇವರನ್ನು ಲೋಕದೊಳಗಿಂದ ತೆಗೆದುಕೊಂಡು ಹೋಗಬೇಕೆಂದು ನಾನು ಕೇಳಿಕೊಳ್ಳುವುದಿಲ್ಲ, ಕೆಡುಕನಿಂದ ತಪ್ಪಿಸಿ ಕಾಪಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ನಾನು ಲೋಕದವನಲ್ಲದೆ ಇರುವ ಪ್ರಕಾರ ಇವರೂ ಲೋಕದವರಲ್ಲವಲ್ಲ. ಏಸಪ್ಪ ನಮ್ಮನ್ನು, ದೇವರೇ ನನ್ನ ಮಕ್ಕಳು ಇವರೆಲ್ಲ ನನ್ನ ನಂಬಿದ್ದಾರೆ, ಇವರು ಬಂದುಬಿಡಲಿ, ಇವರು ಇಲ್ಲಿರೋದು ಬೇಡ ಅಂತೇಳಿ ನಮ್ಮನ್ನು ದೇವರು ಇಮ್ಮಿಡಿಯೇಟಾಗಿ ನಮ್ಮನ್ನು ಏನು ಕೂಡ ಆತನು ತೆಗೆಯುವುದಿಲ್ಲ. ಬದಲಾಗಿ ಹೇಳ್ತಾ ಇರುವಂಥದ್ದು, ಈ ಲೋಕದೊಳಗಿಂದ ಅವ್ರನ್ನ ತೆಗಿ ಅಂತ ನಾನು ಕೇಳಲ್ಲ. ಬದಲಾಗಿ ಅವರೇನೆಂದರೆ ಲೋಕದಲ್ಲೇ ಇರಲಿ, ಆದರೆ ಈ ಲೋಕದವರಂತೆ ಅವರು ಜೀವಿಸಬಾರದು ಎಂಬುದನ್ನು
ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಯೌವನ ಪ್ರಾಯದಲ್ಲಿರುವಂಥವರೇ, ಮನೆಯನ್ನು ಬಿಟ್ಟು ದೂರ ಇರುವಂಥವರೇ, ಯಾರು ನೋಡ್ತಾ ಇಲ್ಲ ಅಂತ ಆಲೋಚನೆ ಮಾಡುವಂಥವರೇ, ದೇವರ ಭಯಭಕ್ತಿ ಇಲ್ಲದವರೇ, ದೇವರು ನಿಮಗೂ ನನಗೆ ಹೇಳುವಂಥ ಮಾತೇನೆಂದರೆ, ನಿಮ್ಮನ್ನು ನೀವು ಪರಿಶುದ್ಧಗೊಳಿಸಿಕೊಳ್ಳಿರಿ, ಬೇರೊಬ್ಬರೊಟ್ಟಿಗೆ ಒಡಂಬಡಬೇಡ್ರಿ ಅಂತ ದೇವರು ವಾಕ್ಯ ಹೇಳ್ತದೆ. ದೇವರು ಹೇಳ್ತಾನೆ, ನಿನ್ನ ಕಣ್ಣುಗಳನ್ನು ನೀನು ಕಾದುಕೋ, ನಿನ್ನ ಬಾಯನ್ನು ನೀನು ಕಾದುಕೋ, ನಿನ್ನ ಆಲೋಚನೆಗಳನ್ನು ಕಾದುಕೋ, ಏನೋ ನೀನು ಹೆಸರು ಮಾಡುವುದಕ್ಕೋ, ನಿನ್ನ ಶರೀರವನ್ನು ಸುಖಪಡಿಸುವುದಕ್ಕೋ ಯಾವುದನ್ನು ನೀನೇನು ಮಾಡಬಾರ್ದು, ತೆಗೆದುಕೊಳ್ಳಬಾರದು ಎಂದು ಹೇಳುತ್ತಾ ಇದೆ. ಪಾಪವು ಸಡನ್ನಾಗಿ ನಮ್ಮನ್ನು ಹಿಡಿಯಲ್ಲ. ಪಾಪವು ನಮ್ಮನ್ನು ಸಡನ್ನಾಗಿ ಹಿಡಿಯಲ್ಲ, ಸ್ಲೋಲಿ, ನಿಧಾನವಾಗಿ. ನಾನು ಹೇಳಿದಲ್ಲ, ಗೆದ್ದಲಿಡಿಯೋದು, ರೆಸ್ಟ್ ಹಿಡಿಯೋದು ಸಡನ್ನಾಗಲ್ಲ, ದಿನ 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 ನಿಧಾನವಾಗಿ. ನೋಡಿ, ಅಬ್ರಹಾಮನು ಲೋಟನು ವಾಸ ಮಾಡ್ತಾ ಇದ್ರು ಅದೇ ಪ್ರಾಂತ್ಯನೇ, ಆದರೆ ಲೋಟನು ಇದ್ದ ಏರಿಯಾದಲ್ಲಿ ಪಾಪವು ನಿಧಾನವಾಗಿ ಬೆಳೆಯಲು ಆರಂಭಿಸಿತು. ಆ ರೀತಿ ಬೆಳೆಯಲು ಆರಂಭಿಸುತ್ತಾ ಆಕರ್ಷಣೆಗಳು, ಜನರೊಟ್ಟಿಗಿನ ಸಂಬಂಧಗಳು, ಅವರು ಮಾಡ್ತಾ ನೋಡಿ 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 ಅವ್ರದ್ದೇನೋ ಮೆಥಡ್ ಚೆನ್ನಾಗಿದೆಯಲ್ವಾ, ಅವ್ರ ಬೆಳವಣಿಗೆ ಚೆನ್ನಾಗಿದೆಯಲ್ವಾ, ನಾವು ಹಂಗೆ ಯಾಕೆ ಮಾಡಬಾರ್ದು, ಒಂದು ಸಣ್ಣ ಕಾಂಪ್ರಮೈಸ್ ಯಾಕೆ ಮಾಡಿಕೊಳ್ಬಾರ್ದು, ದೇವರ ವಾಕ್ಯ ಪರವಾಗಿಲ್ಲ ಅಲ್ಲೇ ಜಸ್ಟ್ ಸ್ವಲ್ಪ ಹೊತ್ತು, ನೋ ಪ್ರಾಬ್ಲಮ್. ಇವತ್ತು ಕೆಲವು ಸಭೆಗಳು ನೋ ಪ್ರಾಬ್ಲಮ್ ಅಂತ ಹೋಗಿ ಅನ್ಯರ ಸಂಪ್ರದಾಯಗಳಂತೆ ಮಾಡಿಬಿಡ್ತಾ ಇದ್ದಾವೆ. ಅನೇಕರು ವಿಡಿಯೋಗಳನ್ನು ತೋರಿಸ್ತಾರೆ, ಓ ಜೀಸಸ್ ಕನ್ವರ್ಟ್ ಆಗಿಬಿಟ್ಟಿದ್ದಾರೆ, ಸಭೆಗಳು ಕನ್ವರ್ಟ್ ಆಗಿಬಿಟ್ಟಿದ್ದಾವೆ, ಜನರು ನಮ್ಮನ್ನು ನೋಡಿ ಕಲ್ತ್ಕೊಂಡ್ಬಿಡ್ತಾ ಇದ್ದಾರೆ. ಯಾಕೆಂದರೆ ಯೇಸುವನ್ನು ಆ ರೀತಿಯಾಗಿ ತೋರಿಸುವಾಗ ಅವರು ಅಂದ್ಕೊಳ್ತಾರೆ, ನಮ್ಮ ಯೇಸು ಕೂಡ ಇದೇ ರೀತಿಯಲ್ಲಿ. ದೇವಜನವೇ, ನೀರಿನಲ್ಲಿ ಅಡಗಿರಬಹುದು ಹೊರತು ಅಡಗಿನಲ್ಲಿ ನೀರಿರಬಾರ್ದು. ಅದರ ಅರ್ಥ ಏನು? ಪಾಪ ಲೋಕದಲ್ಲಿ ನಾವು ಜೀವಿಸ್ತಿರ್ಬೋದು, ಆದರೆ ಪಾಪವು ನಮ್ಮಲ್ಲಿ ಜೀವಿಸಬಾರ್ದು, ನಮ್ಮಲ್ಲಿ ಇರಲೇಬಾರದು. ಅದೇ ದೇವರು ವಾಕ್ಯ ಹೇಳಿದ್ರು, ನೋ, ಪಾಪವು ನಮ್ಮಲ್ಲಿ ಇರಬಾರದು. ಯಾಕೆಂದರೆ ಯೇಸು ಸ್ವಾಮಿ ಹೇಳಿದಂಥ ಮಾತೇನೆಂದರೆ, ಯೇಸು ಸ್ವಾಮಿ ಹೇಳಿದ, ಈ ಮಕ್ಕಳು ಲೌಕಿಕವಾಗಿ ಹೋಗಬಾರ್ದು, ಪಾಪಕ್ಕೆ ಪ್ರಚೋದಿತರಾಗಬಾರದು. ಯೇಸು ಸ್ವಾಮಿ ಹೇಳಿದ್ದು, ನಾನು ಪರಿಶುದ್ಧನಾಗಿರುವಂತೆ ನೀವೂ ಕೂಡ ಪರಿಶುದ್ಧರಾಗಿರಬೇಕು. ಲೋಕದ ರೀತಿ ನೀತಿಗಳಿಗೆ ಒಳಗಾಗಬಾರದಂದರೆ ಏನು ಮಾಡಬೇಕು? ಪ್ರಾರ್ಥನೆ ಮಾಡಬೇಕು, ಆರಾಧನೆ ಮಾಡಬೇಕು, ದೈವ ಜನರೊಟ್ಟಿಗೆ ಒಂದು ಸಂಬಂಧವನ್ನು ಏರ್ಪಡಿಸಿಕೊಂಡಿರಬೇಕು, ನಮ್ಮ ಹೃದಯಗಳನ್ನು ಕಾಯುವಂಥವರಾಗಿರಬೇಕು, ಸರಿಯಾದದ್ದನ್ನು ಕೇಳುವಂಥವರಾಗಿರಬೇಕು, ಆತ್ಮನಿಂದ ನಡೆಸಲ್ಪಡುವಂಥವರು ಆಗಿರಬೇಕು, ಪವಿತ್ರಾತ್ಮನಿಂದ ಪ್ರತಿನಿತ್ಯ ನಾವು ನಡೆಸುವಂಥವರಾಗಿರಬೇಕು, ಮತ್ತು ಕ್ರಿಸ್ತನೊಟ್ಟಿಗೆ ಪ್ರತಿನಿತ್ಯ ಅನ್ಯೂನ್ಯತೆಯನ್ನು ಹೊಂದಿದವರಾಗಿರಬೇಕು. ಪ್ರತಿನಿತ್ಯ, ಯಾಕೆಂದರೆ ಯೇಸು ಸ್ವಾಮಿ ಹೇಳಿದ್ದು, ನೀವು ನನ್ನಲ್ಲಿ ನೆಲೆಗೊಂಡಿದ್ದರೆ ಅಂತ ಹೇಳ್ತದೆ. ಇಫ್ ಯು ಅಬೈಡ್ ಇನ್ ಮೀ, ನೀವು ನನ್ನಲ್ಲಿ ನೆಲೆಗೊಂಡಿದ್ದರೆ. ಲೋಕದೊಟ್ಟಿಗೆ ನಾವು ಕಾಂಪ್ರಮೈಸ್ ಆಗೋದರೆ ನಮ್ಮನ್ನು ಪ್ರಾರ್ಥನೆಯಲ್ಲಿ ಬಲಹೀನತೆ ಮಾಡಿಬಿಡುತ್ತದೆ, ನಮ್ಮ ಆತ್ಮೀಕ ಸಂತೋಷವನ್ನು ಕಸಿದು ಬಿಡುತ್ತದೆ, ನಮ್ಮ ಮನಸ್ಸಾಕ್ಷಿ ಇಲ್ಲದ ಹಾಗೆ ಮಾಡಿಬಿಡುತ್ತದೆ, ಸಾಕ್ಷಿಯನ್ನು ಹಾಳು ಮಾಡಿಬಿಡುತ್ತದೆ. ಇಲ್ಲಿ ಅನೇಕ ಕಾರ್ಯಗಳಿದ್ದಾವೆ. ಇಲ್ಲಿ ಹೇಳ್ತದೆ, ನಮ್ಮ ದರ್ಶನ, ನಮ್ಮ ಗುರಿ, ನಮಗೆ ದೇವರು ಕೊಟ್ಟ ಸ್ವಾತಂತ್ರ್ಯ, ಇನ್ನೂ ಅನೇಕ ಕಾರ್ಯಗಳನ್ನು ನಾವು ಕಳ್ಕೊಂಡು ಬಿಡ್ತೀವಿ, ನಮ್ಮ ಪರಿಶುದ್ಧತೆಯನ್ನು ನಾವು ಕಳ್ಕೊಂಡು ಬಿಡ್ತೀವಿ ಅಂತ ದೇವರು ವಾಕ್ಯ ಹೇಳ್ತಾ ಇದೆ. ಪ್ರಿಯ ದೇವಜನವೇ, ನೀವು ನಾನು ಈ ವಾಕ್ಯದ ಪ್ರಕಾರವಾಗಿರಬೇಕು. ಹೇಗಿರಬೇಕು? ಈ ಒಂದು ದಾನಿಯೇಲನಂತೆ, ಈ ಒಂದು ಯೋಸೇಫನಂತೆ, ಇವರ ಜೀವಿತದಂತೆ ನೀವು ನಾನು ಯಾವಾಗಲೂ ದೇವರಿಗಾಗಿ ಜೀವಿಸುವಂಥವರು ಆಗಿರಬೇಕು. ದೇವರ ವಾಕ್ಯ ಹೇಳುತ್ತದೆ, ಕೀರ್ತನೆ 31:24 ವಾಕ್ಯದಲ್ಲಿ, ಯೆಹೋವನನ್ನು ನಿರೀಕ್ಷಿಸುವವರೇ ದೃಢವಾಗಿರ್ರಿ, ನಿಮ್ಮ ಹೃದಯವು ಧೈರ್ಯದಿಂದಿರಲಿ ಎಂದು ಹೇಳುತ್ತಾ ಇದೆ. ನಿಮ್ಮ ಹೃದಯವು ಧೈರ್ಯದಿಂದಿರಲಿ. ನನ್ನ ಪ್ರೀತಿಯ ದೇವಜನವೇ, ಇವತ್ತು ನಾನು ಕೆಲವು ಉದಾಹರಣೆಗಳನ್ನು ಅನೇಕ ಸಾರಿ ಹೇಳ್ತಾ ಇರ್ತೇನೆ. ಆ ಉದಾಹರಣೆಗಳಲ್ಲಿ 2 ಉದಾಹರಣೆಗಳನ್ನು ನಾನು ನಿಮಗೆ ಈಗಲೂ ಹೇಳಲಿಕ್ಕೆ ಇಷ್ಟಪಡ್ತಾನೆ. ನೀರಿನಲ್ಲಿ, ಕೆಸರಿನಲ್ಲಿರುವಂಥ ಕಮಲದೋಪಾದಿಯಲ್ಲಿ ನಾವಿರಬೇಕು ಅಂತ ಹೇಳ್ತದೆ. ಕೆಸರಿನಲ್ಲಿರುವಂಥ ಕಮಲದೋಪಾದಿಯಲ್ಲಿ ಅಂದರೆ ನೋಡಿ, ಕೆಸರಿದ್ದರೂ ಕೂಡ ಕೆಸರನ್ನು ಅದು ಅಂಟಿಕೊಳ್ಳುವುದಕ್ಕೆ ಬಿಡುವುದೇ ಇಲ್ಲ ಅಲ್ವಾ? ಬಿದ್ದ ತಕ್ಷಣ ಅದು ಜಾರಿ ಬಿದ್ದೋಗ್ತದೆ. ಅದರಲ್ಲಿ ಆ ರೀತಿ ಒಂದು ಕೋಟಿಂಗ್ ಇರುತ್ತೆ. ನಿಮ್ಮಲ್ಲಿ ನನ್ನಲ್ಲಿ ಪರಿಶುದ್ಧತೆ ಎಂಬ ಕೋಟಿಂಗ್ ಇರುವಾಗ ಪಾಪವು ನಮ್ಮ ಕಣ್ಣಿಗೆ ಬೀಳ್ಬೋದು ಅಲ್ವಾ?
ಮೊದಲ ಥರ ಗೋಡೆಗಳ ಮೇಲೆ ವಾಲ್ ಪೋಸ್ಟರ್ ಹಾಕಿದ್ದಾರೆ, ನಾನು ಕಣ್ಣು ಮುಚ್ಕೊಂಡು ಓಡಾಡ್ತೀನಿ ಅಂತ ಓಡಾಡೋಕ್ಕೆ ಆಗಲ್ಲ ನಾವು, ಅಲ್ವಾ? ಓಕೆ, ನಾನು ಮೊಬೈಲ್ ನೋಡ್ತೀನಿ, ನಾನು ಮೊಬೈಲು ಯಾವುದು ಕೆಟ್ಟದ್ದು ನಾನು ನೋಡೋದೇ ಇಲ್ಲ, ಆಗಲ್ಲ. ಕೆಲವು ಸಾರಿ ಕೆಲವು ಬಂದೇ ಬಿಡ್ತಾವೆ ಕಣ್ಮುಂದೆ, ಆದರೆ ಅದನ್ನು ವಿಲ್ ಬಿ ಪಾಸ್ ಥ್ರೂ ಆರ್ ಅಲ್ಲೇ ಸ್ಟ್ಯಾಂಡ್ ಮಾಡ್ತೀವಿ. ಅದನ್ನು ನಾವು ದಾಟಿ ಹೋಗ್ತೇವಾ ಇಲ್ಲ ಅಲ್ಲೇ ನಿಂತ್ಕೊಳ್ತೀವ ಅನ್ನೋದು ಮುಖ್ಯ. ನಿಂತ್ಕೊಂಡ್ರೆ ನೋಡೋಣ, ಸ್ವಲ್ಪ ಕುಡಿದು ನೋಡೋಣ, ಸ್ವಲ್ಪ ಮಜಾ ಮಾಡಿ ನೋಡೋಣ, ಸ್ವಲ್ಪ ನಾನು ಆಮೇಲೆ ಬಿಟ್ಬಿಡ್ತೀನಿ ಅಂತ ಹೋಗೋರು ತುಂಬ ಜನರಿರ್ತಾರೆ. ಸ್ವಲ್ಪ ಸಲುಗೆ ಕೊಟ್ಟರೆ ಅವರು ನಿಮ್ಮನ್ನು ತನ್ನ ಬುಟ್ಟಿಗೆ ಹಾಕ್ಕೊಳ್ತಾರೆ, ಹೌದಲ್ವ? ಯೋಸೇಫನು ಸಲಹೆ ಕೊಟ್ಟಿದ್ದಿದ್ರೆ ಅಷ್ಟೇ, ಆದರೆ ಅವರು ಅವಕಾಶ ಕೊಡಲಿಲ್ಲ. ದೇವರ ವಾಕ್ಯ ಏನು ಹೇಳುತ್ತದೆ? ಸೈತಾನನಿಗೆ ಅವಕಾಶ ಕೊಡಬೇಡ್ರಿ. ಅವಕಾಶ ಅಂದರೆ ಚಾನ್ಸ್ ಕೊಡಬೇಡ್ರಿ ಅವನಿಗೆ. ಚಾನ್ಸ್ ಕೊಟ್ಟರೆ ನಿಮ್ಮನ್ನು ಪೂರ್ತಿಯಾಗಿ ತನ್ನವರನ್ನಾಗಿ ಮಾಡ್ಕೊಂಡ್ಬಿಡ್ತಾನೆ. ಆದ್ದರಿಂದ ದೇವಭಕ್ತರೇ, ನೀವು ನಾನು ಈ ದೇವಭಕ್ತರಂತೆ ಯಾವಾಗಲೂ ಲೋಕದೊಳಗಿಂದ ನಾವು ಪಾಪವನ್ನು ನಮಗೆ ಅಂಟಿಸಿಕೊಳ್ಳದಂತೆ ನಾನು ಅಶುದ್ಧನಾಗಲಾರೆ ಎಂದು ದಾನಿಯೇಲನು ಹೇಳಿದ ಹಾಗೆ, ನಾನು ದೇವರಿಗೆ ವಿರುದ್ಧವಾಗಿ ಹೇಗೆ ಪಾಪ ಮಾಡಲಿ ಅಂತ ಯೋಸೇಫನು ಹೇಳಿದ ಹಾಗೆ, ನೀವು ನಾನು ಇಲ್ಲ ಚಾನ್ಸೇ ಇಲ್ಲ, ನನಗೂ ಇದಕ್ಕೂ ಸಂಬಂಧ ಇಲ್ಲ, ನನಗೆ ಆಗಲ್ಲ ಎಂದು ಹೇಳುವಂಥವರು ನಾವಾಗಿರಬೇಕು. ಕರ್ತನು ತಾನೇ ನಿಮಗೂ ನನಗೂ ಆ ರೀತಿಯಾಗಿ ಈ ಪಾಪಗಳನ್ನು ಎದುರಿಸಿ ಜಯಿಸುವುದಕ್ಕೆ ಬೇಕಾದಂಥ ಕೃಪೆಯನ್ನು ಅನುಗ್ರಹಿಸಲಿ ಎಂದು ಪ್ರಾರ್ಥನೆ ಮಾಡಿಕೊಳ್ಳೋಣ. ಸ್ತೋತ್ರ ಕರ್ತನೆ. ಅಪ್ಪ ದೇವರೇ, ನಿನ್ನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಮಾಡುತ್ತಾ ಇದ್ದೇವೆ. ಈ ದಿನ ನಿಮ್ಮ ವಾಕ್ಯಗಳ ಮೂಲಕವಾಗಿ ಅಪ್ಪ ನಮ್ಮ ಆತ್ಮೀಕ ಜೀವಿತವನ್ನು ನಿಧಾನವಾಗಿ ಅಂಟಿಕೊಳ್ಳುವ ಪಾಪಗಳಿಂದ ದೂರವಾಗಿರುವುದಕ್ಕಾಗಿ ನೀವು ಕಲಿಸಿಕೊಟ್ಟಿದ್ದಕ್ಕಾಗಿ ನಿನಗೆ ಕೋಟ್ಯಾನುಕೋಟಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹೌದು ಏಸಪ್ಪ, ಯಾಕೆಂದರೆ ಪಾಪವು ಅಪ್ಪ ನಿಧಾನವಾಗಿ ಹೇಗೆ ಕರ್ತನೆ ನಮ್ಮನ್ನು ತನ್ನ ವಶಕ್ಕೆ ಮಾಡಿಕೊಳ್ಳುತ್ತದೋ ಆ ರೀತಿಯಾಗಿ ಅಪ್ಪ ನಾವು ಅನ್ಯ ಜನರ ಮಧ್ಯದಿಂದ ಹೊರಟು ಬಂದು ಪ್ರತ್ಯೇಕವಾಗಿರುವುದಕ್ಕೆ ಅಶುದ್ಧವಾದದ್ದನ್ನು ಯಾವುದು ಮುಟ್ಟದೆ, ಅಶುದ್ಧವಾದದ್ದನ್ನು ಯಾವುದೂ ಮಾಡದೆ, ಲೋಕವನ್ನಾಗಲಿ ಲೋಕವು ನಮಗೆ ತೋರಿಸುವಂಥ ಯಾವುದೇ ಆಕರ್ಷಣೆಗಳಿಗೆ ನಾವು ಒಳಗಾಗದೆ ಅಪ್ಪ ನಿನ್ನನ್ನೇ ಪ್ರೀತಿ ಮಾಡಿ ಪಾಪವನ್ನು ಕರ್ತನೆ ದೇವರೇ ನಾವು ತೊಳೆದುಕೊಳ್ಳುವುದಕ್ಕೆ ನಮಗೆ ಸಹಾಯ ಮಾಡಿ. ನಿನ್ನ ವಾಕ್ಯವು ನಮಗೆ ಯಾವಾಗಲೂ ಹೇಳುತ್ತದೆ, ನಿಮ್ಮನ್ನು ನೀವು ತೊಳೆದುಕೊಳ್ಳಿರಿ, ಶುದ್ಧಿ ಮಾಡಿಕೊಳ್ಳಿರಿ. ನಿಮ್ಮ ಕಣ್ಣೆದುರಿಗೆ ನಿಮ್ಮ ದುಷ್ಕೃತ್ಯಗಳನ್ನು ತೊಲಗಿಸಿರಿ, ದುರಾಚಾರವನ್ನು ಬಿಡಿರಿ, ಸದಾಚಾರವನ್ನು ಅಭ್ಯಾಸ ಮಾಡಿರಿ. ಅಪ್ಪ ಅನೇಕ ಕಾರ್ಯಗಳನ್ನು ನೀವು ನಮಗೆ ಹೇಳಿಕೊಡುತ್ತೀರಲ್ಲ, ನಿಮಗೆ ವಂದನೆ ಸ್ತೋತ್ರ ಮಾಡುತ್ತಾ ಇದೆ. ಅಪ್ಪ ನಮಗೆ ಇಹಲೋಕದ ನಡವಳಿಕೆಯನ್ನು ಅನುಸರಿಸಿ ನಡೆಯದಂತೆ, ಈ ಲೋಕದ ಪಾಪವು ದೋಷವು ನಮ್ಮನ್ನು ಹತ್ತಿಕೊಳ್ಳದಂತೆ ಕಳಂಕರಹಿತರನ್ನಾಗಿ ನೀವು ಮಾಡಿರಿ ಎಂದು ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಅಪ್ಪ ಯೌವನಸ್ಥರಿಗಾಗಿ, ಇವರ ಮನೆಯವರಿಗಾಗಿ, ಇವರಿಗೆ ಬೇಕಾದವರಿಗಾಗಿ ಪ್ರಾರ್ಥಿಸ್ತೇವೆ. ನೀನು ನಿನ್ನ ಆತ್ಮನಿಂದ ತುಂಬಿಸಿ ಬಲಪಡಿಸಿ ನಡೆಸು ಅಪ್ಪ ಎಂದು ಕೂಗಿ ಅವರ ಸಹಾಯಕ್ಕಾಗಿ ನಿನ್ನಲ್ಲಿ ಎದುರು ನೋಡುತ್ತಾ ಇದ್ದಾರಲ್ಲ, ನೀನೇ ಸಹಾಯಕನು, ನೀನೇ ಅಪ್ಪ ಒಳ್ಳೆಯವನು, ಉಪಕಾರಿಯಾದಂಥ ದೇವರು. ನಿನ್ನ ಆತ್ಮನಿಂದ ತುಂಬಿಸಯ್ಯ. ಕರೆದು ಬರುವ ಹೋರಾಟಗಳನ್ನು, ಶೋಧನೆಗಳನ್ನು ದಾನಿಯೇಲ ಭಕ್ತನು, ಯೋಸೇಫನು, ಅನೇಕ ಯೌವನ ಸ್ತ್ರೀಯರು ಅಪದೇವರು ಎದುರಿಸಿ ಜಯಿಸಿದ ಹಾಗೆ ಸ್ತೋತ್ರ, ನೀವು ಕರ್ತನೆ ಇವರೆಲ್ಲರಿಗೂ ನಿನ್ನ ಆತ್ಮನ ಶಕ್ತಿಯನ್ನು ಸುರಿಯ ಮಾಡು ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ ಅಪ್ಪ. ಯಾಕೆಂದರೆ ನೀವು ಹೇಳುತ್ತೀರಿ, ನಾನು ಪರಿಶುದ್ಧನಾಗಿರುವಂತೆ ನೀವು ಪರಿಶುದ್ಧರಾಗಿರಬೇಕು ಅಪ್ಪ. ಪರಲೋಕವು ಪಾಪಿಗಳಿಗಿರುವ ಸ್ಥಳವಲ್ಲ, ಬದಲಾಗಿ ಪರಿಶುದ್ಧರಿಗಿರುವಂಥ ಸ್ಥಳ. ಆದ್ದರಿಂದ ಆ ಸ್ಥಳದಲ್ಲಿ ನಾವು ಸೇರುವುದಕ್ಕೆ ನೀವು ನಿಮ್ಮ ಆತ್ಮನಿಂದ ತುಂಬಿಸಿರಿ ಎಂದು ಬೇಡಿಕೊಳ್ಳುತ್ತಾ ಇದ್ದೀವಿ. ಒಳ್ಳೆಯವನಾದ ಕರ್ತನೇ, ಪವಿತ್ರನಾದ ದೇವರೇ, ನಮ್ಮನ್ನೇ ನಾವು ಪ್ರತ್ಯೇಕಿಸಿಕೊಂಡು ನಿನಗೆ ಸಾಕ್ಷಿಗಳಾಗಿ ನಿನ್ನ ನಾಮಕ್ಕೆ ಘನತೆಯನ್ನು ತರುವಂಥವರಾಗಿರಬೇಕು. ಕಳಂಕವನ್ನು ತರುವಂಥವರಲ್ಲಪ್ಪ, ಅವಮಾನ ತರುವಂಥವರಲ್ಲ ಕರ್ತನೇ. ನೀನು ಅಂಥವರನ್ನು, ಯೋಸೇಫನನ್ನು ಪ್ರಧಾನಮಂತ್ರಿ ಮಾಡಿದಿ ಕರ್ತನೆ, ದಾನಿಯೇಲನನ್ನು ಗವರ್ನರ್ ಆಗಿ ಮಾಡಿದಿ. ಅವನ ಉನ್ನತ ಸ್ಥಿತಿಗೆ ತರಲಿಕ್ಕೆ ಕಾರಣ ನೀವು ಅವರ ಜೀವಿತದ ಆರಂಭದಲ್ಲಿ ಅವರು ತೆಗೆದುಕೊಂಡ ಒಳ್ಳೆಯ ತೀರ್ಮಾನಗಳಪ್ಪ. ಹಾಗೆಯೇ ನಮ್ಮ ಯೌವನಸ್ಥರು, ಕ್ರೈಸ್ತರು, ಸಭಿಕರು, ಸೇವಕರು, ಸಭೆಗಳು ಅನೇಕ ಒಳ್ಳೆಯ ತೀರ್ಮಾನಗಳನ್ನು ತೆಗೆದುಕೊಂಡು ನಿನ್ನ ನಾಮ ಮಹತ್ವಕ್ಕಾಗಿ ನಾವು ನಿಲ್ಲುವಂತೆ ನಮ್ಮನ್ನು ಅಭಿಷೇಕ ಮಾಡಬೇಕೆಂಬುದಾಗಿ
ಇವರ ಕೊರತೆಗಳನ್ನೆಲ್ಲ ನೀಗಿಸಿರಪ್ಪ, ಅಗತ್ಯಗಳನ್ನೆಲ್ಲ ಪೂರೈಸಿರಪ್ಪ, ಅನಾರೋಗ್ಯಗಳನ್ನೆಲ್ಲ ತೆಗೀರಪ್ಪ, ಸಾಲ ಸಮಸ್ಯೆಗಳಿಂದ ನೀಗಿಸಿರಪ್ಪ. ಈ ದಿನದ ಪ್ರಯಾಣ, ಕೆಲಸ ಕಾರ್ಯ, ಇವರ ಬಲಹೀನತೆಯನ್ನು ತೆಗೆದು ಬಲವನ್ನು ಕೊಟ್ಟು ಇವರ ಕೃಪೆಯಿಂದ ತುಂಬಿಸು ಸ್ವಾಮಿ. ಎಂದಿಗೂ ಅಶಕ್ತರಾಗಿ ಕಾಣಿಸದೆ, ಬಲಹೀನರಾಗಿ ಕಾಣಿಸದೆ, ಬಲವುಳ್ಳ ವ್ಯಕ್ತಿಗಳನ್ನಾಗಿ ಇವರನ್ನು ರೂಪಾಂತರ ಪಡಿಸಬೇಕೆಂಬುದಾಗಿ ಮೊರೆಯನ್ನು ಕೇಳಿದ ಕರ್ತರೇ, ನಿನಗೆ ಕೋಟ್ಯಾನುಕೋಟಿ ವಂದನೆಗಳಪ್ಪ. ಸರ್ವ ಸ್ತುತಿ, ಘನ, ಮಾನ, ಮಹಿಮೆಗಳು ನಿನಗೆ ಸಮರ್ಪಿಸುತ್ತಾ ಈ ಪ್ರಾರ್ಥನೆಯನ್ನು ನಮ್ಮೆಲ್ಲರನ್ನು ನಿನ್ನ ಕರುಣಾಹಸ್ತಕ್ಕೆ ಸಮರ್ಪಿಸುತ್ತಾ, ನಮಗೆ ಪರಿಶುದ್ಧತೆಯನ್ನು ಕಲಿಸಿದವನು, ದಯಪಾಲಿಸುವವನು, ಪರಿಶುದ್ಧ ದೇವರಾಗಿರುವ ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ. ಆಮೇನ್, ಆಮೇನ್. ನನ್ನ ಪ್ರೀತಿಯ ದೇವಜನರೇ, ನಿಮ್ಮೆಲ್ಲರಿಗೂ ಮತ್ತೊಂದು ಸಾರಿ ಯೇಸುವಿನ ನಾಮದಲ್ಲಿ ವಂದನೆಗಳು. ನಿಮ್ಮೆಲ್ಲರಿಗೂ ಶಾಲೋಮ್. ಕರ್ತನ ಸಮಾಧಾನ, ಶಾಂತಿಯು ನಿಮಗೂ ನಿಮ್ಮ ಕುಟುಂಬಗಳಿಗೂ ಹೇರಳವಾಗಿ ಲಭಿಸಲಿ ಎಂದು ಪ್ರಾರ್ಥಿಸ್ತೇನೆ. ಶಾಲೋಮ್. ಪ್ರೈಸ್ ದಿ ಲಾರ್ಡ್ ಜೀಸಸ್. ಆಮೇನ್.